ನಮಸ್ಕಾರ ರೀ ಎಲ್ಲರಿಗೂ. ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಭಾಳ ಸಿಂಪಲ್ಲಾಗಿ ಫಸ್ಟ್ ಟೈಮ್ ಮಾಡುವವರು ಕೂಡ ಪರ್ಫೆಕ್ಟ್ ಅಳತೆಯೊಳಗೆ ಉಂಡೆ ಸ್ವಲ್ಪನೂ ಗಟ್ಟಿ ಆಗ್ಲಾರ್ದ, ಪಾಕ ಕರೆಕ್ಟಾಗಿ ಬರಲಾರ್ದಂಗೆ, ಏನೂ ಪ್ರಾಬ್ಲಮ್ ಆಗ್ಲಾರ್ದ ಸರಿಯಾದ ಪ್ರಮಾಣದಾಗ ಉಂಡೆಯನ್ನು ಮಾಡ್ಕೋಬಹುದು. ನಾ ಇಲ್ಲೇ ಅರ್ಧ kg ಅಳತೆಯೊಳಗೆ ಉಂಡೆಯನ್ನು ಮಾಡತ್ತೀನಿ. ಅದಕ್ಕೆ ಅರ್ಧ kg ಆಗೋಷ್ಟು ರವೆ, ಹಂಗೆ ಅರ್ಧ kg ಆಗೋಷ್ಟು ಸಕ್ಕರೆನ ತೊಗೊಂಡಿನಿ. ಒಂದು ದೊಡ್ಡ ಬಟ್ಲ ಆಗೋಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಹಂಗೆ ಏಲಕ್ಕಿಯನ್ನು ಕೂಡ ಕುಟ್ಟಿ ತೊಗೋಬೇಕು. ಈಗ ಹೆಂಗೆ ಮಾಡೋದನ್ನು ನೋಡೋಣ ಬರ್ರಿ. ಮೊದಲಿಗೆ ಒಂದು ದೊಡ್ಡ ಅಗಲವಾದ ಪಾತ್ರೆಯನ್ನು ತಗೊಂಡ ಅದಕ್ಕೆ ನಾ ತೊಗೊಂಡಿರುವಂಥ ತುಪ್ಪವನ್ನು ತೊಗೋಬೇಕು. ಒಂದು 2 ಚಮಚ ಆಗುವಷ್ಟು ತುಪ್ಪವನ್ನು ಸೈಡಿಗೆ ತೆಗೆದಿಡ್ರಿ. ಆಮೇಲೆ ಮತ್ತು ಅದು ಬೇಕಾಗ್ತೈತಿ. ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ತುಪ್ಪವನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಈ ಥರ ಗಟ್ಟಿಯಾಗಿರುವಂಥ ತುಪ್ಪ ಎಲ್ಲ ಕರಗಿದ್ರೆ ಸಾಕು, ಅತಿಯಾಗಿ ಬಿಸಿ ಮಾಡ್ಕೋಬಾರ್ದು. ಈ ಥರ ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು. ತುಪ್ಪ ಸ್ವಲ್ಪ ಬಿಸಿಯಾಗಿರ್ತೈತಿ. ಇಷ್ಟಾದ ಕೂಡಲೇ ನಾವು ತೊಗೊಂಡಿರುವಂಥ ಅರ್ಧ kg ಅಳತೆಯ ರವಾವನ್ನು ಇದಕ್ಕೆ ಸೇರಿಸ್ಕೋಬೇಕು. ನಾರ್ಮಲ್ಲಾಗಿ ಏನು ಉಪ್ಪಿಟ್ಟು ರವೆ ಸಿಗ್ತೈತಿ ಆ ರವಾವನ್ನು ತೊಗೊಂಡು ಮಾಡಬೇಕು. ಚಿರೋಟಿ ರವಾದಿಂದ ಉಂಡೆ ಮಾಡಿದ್ರೆ ಅಷ್ಟೊಂದು ಸರಿಯಾಗಿ ಉಂಡೆ ಬರೋದಿಲ್ಲ. ನಾರ್ಮಲಾಗಿ ಏನು ಉಪ್ಪಿಟ್ಟಿಗೆ ರವೆ ಇರ್ತೈತಿ ಅದೇ ರವಾದಿಂದನೇ ಉಂಡೆ ಮಾಡಿದ್ರೆ ಕರೆಕ್ಟ್ ಹದವಾಗಿ ಉಂಡೆ ಬರ್ತಾವೆ. ಹಂಗೆ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಈ ರವಾವನ್ನು ತುಪ್ಪದ ಜೊತೆ ಚೆನ್ನಾಗಿ ಒಂದು 10 ನಿಮಿಷ ಹುರಿಬೇಕು. ಒಂದು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು. ರವೆ ಕರೆಕ್ಟಾಗಿ ಹುರಿದು ಒಂದು ಸ್ವಲ್ಪ ಅದ್ರದ್ದು ರವೆ ಹುರಿದಿದ್ದು ಚೆಂದ ಸ್ಮೆಲ್ ಬರೋಕ್ಕೆ ಚಾಲು ಆಗ್ತೈತಿ. ಒಂದು ಸ್ವಲ್ಪ ಕಲರ್ನೂ ಚೇಂಜ್ ಆಗ್ತೈತಿ, ಅಲ್ಲಿವರೆಗೂ ಹುರಿಬೇಕು. ಗ್ಯಾಸನ್ನು ಸ್ವಲ್ಪನೂ ಕೂಡ ಹೈ ಫ್ಲೇಮ್ ಒಳಗೆ ಇಟ್ಕೋಬಾರ್ದು. ರವೆ ಎಲ್ಲ ಭಾಳ ಜಲ್ದಿ ಕೆಂಪಾಗಿಬಿಡ್ತೈತಿ. ಉಂಡೆ ಅಷ್ಟೊಂದು ಸರಿಯಾಗಿ ಕಾಣೋದಿಲ್ಲ. ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡಾಗ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಹುರಿಯೋದಕ್ಕೆ ಟೈಮ್ ಹಿಡಿತೈತಿ, ಆದ್ರೆ ಕರೆಕ್ಟಾಗಿ ಹುರ್ಕೊಂಡ್ರೆ ಉಂಡೆ ಚಲೋದಂಗೆ ಬರ್ತಾವೆ. ಅದಕ್ಕೆ ಒಂದು ಸ್ವಲ್ಪ ಈ ಥರ ಚೆನ್ನಾಗಿ ಹುರ್ಕೋಬೇಕು. ಒಂದು 10 ರಿಂದ 15 ನಿಮಿಷ ಟೈಮ್ ತೊಗೋಬೋದು. ನೀವು ಎಷ್ಟು ಪ್ರಮಾಣ ತೊಗೊಂಡಿರಿ ನೋಡ್ಕೊಂಡು ಅರ್ಧ kg 1 kg ಅದ್ರ ಮ್ಯಾಗ ಹುರಿಯೋ ಟೈಮ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತೈತಿ. ಇಲ್ಲೇ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಈಗ ಹುರಿದಿರೋ ರವಾವನ್ನು ಪಾತ್ರೆಗೆ ತಕ್ಕೊಂಡ ಹೊಳೆ ಅದಕ್ಕೆ ನಾವು ತೊಗೊಂಡಿರುವಂಥ ಸಕ್ಕರೆಯನ್ನು ಇದಕ್ಕೆ ಸೇರಿಸ್ಕೊಳತ್ತೀನಿ. ಅರ್ಧ kg ಉಂಡೆಗೆ ಅರ್ಧ kg ಸಕ್ಕರೆ ಕರೆಕ್ಟಾಗಿ ಅಳತಿರ್ತೈತಿ. ಈಗ ನೀರು ಹಾಕ್ಕೊಳ್ಳೋದು ಭಾಳ ಜನ ಗ್ಲಾಸ್ದಿಂದ ತೋರಿಸ್ತಾರೆ. ಒಬ್ಬರ ಮನೆ ಗ್ಲಾಸ್ ಸಣ್ಣ ದೊಡ್ಡ ಇರ್ತಾವೆ, ಅಳತೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗಂಗಿಲ್ಲ. ನಾ ಇಲ್ಲಿ ಕೈ ಅಳತೆಯೊಳಗೆ ತೋರಿಸ್ತೇನೆ ನೋಡಿರಿ. ಸಕ್ಕರೆ ಮುನಗಬೇಕು, ಅದ್ರ ಮ್ಯಾಗ ಒಂದು ಸ್ವಲ್ಪ ಈ ಥರ ಬಟ್ಟೆ ಅಳತೆಯಿಂದ ತೋರಿಸಿದ್ದೀನಿ. ಇಷ್ಟು ನೀರಾದರೆ ಸಾಕು, ಪರ್ಫೆಕ್ಟಾಗಿ ಪಾಕ ಬರ್ತೈತಿ. ಸಕ್ಕರೆ ಹಾಕ್ಕೊಂಡು ಈ ಥರ ಸಮ ಮಾಡ್ಕೊಂಡು ಅದಕ್ಕೆ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಪಾಕ ಮಾಡ್ಕೊಳ್ಳೋದಕ್ಕೆ ಕರೆಕ್ಟ್ ಹದವಾಗಿ ನೀರು ಬರ್ತೈತಿ. ಒಂದು ವೇಳೆ ಫಸ್ಟ್ ಟೈಮ್ ಮಾಡತ್ತಿದ್ರಿ ಒಂದು ಸ್ವಲ್ಪ ನೀರು ಹೆಚ್ಚು, ಭಾಳ ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಪಾಕ ಮಾಡೋ ಮುಂದಾಗ ನೀರೊಂದು ಸ್ವಲ್ಪ ಸುಟ್ಟ ಕಡಿಮೆ ಆಗ್ತೈತಿ. ಆದರೆ ಭಾಳ ಅತಿ ಆಗಬಾರ್ದು, ಹಂಗೆ ಭಾಳ ಕಡಿಮೆನೂ ಆಗಬಾರ್ದು. ಪಾಕ ಒಂದು ಸ್ವಲ್ಪ ಗಟ್ಟಿಯಾದಾಗ ಆಗಿಬಿಡ್ತೈತಿ. ಈಗ ಸಕ್ಕರೆ ಎಲ್ಲ ಚೆನ್ನಾಗೆ ಕರಗೋವರೆಗೂ ಇದೇ ಥರ ಕೈ ಹಚ್ಕೊತ ಸಕ್ಕರೆ ಎಲ್ಲ ಕರಗಬೇಕು. ಅದು ಪಾಕ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ಕುದಿಯೋದಕ್ಕೆ ಸ್ಟಾರ್ಟ್ ಆದ ಕೂಡಲೇ ಸೈಡ್ಕನ ಒಂದು ಪ್ಲೇಟ್ದಾಗ ಸ್ವಲ್ಪ ನೀರನ್ನು ತಗೊಂಡು ಪಾಕ ಚೆಕ್ ಮಾಡ್ಕೊತ ಇರಬೇಕು. ಇದು ಫಸ್ಟ್ ಟೈಮ್ ಮಾಡೋರನ್ಗೂ ಕಂಪಲ್ಸರಿ ಮಾಡಬೇಕು. ಈ ಥರ ಪ್ಲೇಟಿಗೆ ನೀರು ತಗೊಂಡು ನಾವು ಮಾಡ್ಕೊಂಡಿರುವಂಥ ಪಾಕನ ಇದಕ್ಕೆ ಸೇರಿಸ್ಕೊತ ಪಾಕ ತಳಗೆ ಅಂಟ್ಕೊಂತು ಅಂದ್ರೆ ಪಾಕ ಕರೆಕ್ಟಾಗಿ ಬಂದೈತೆ ಅಂತ ಗೊತ್ತಾಗ್ತೈತಿ. ಒಂದು ವೇಳೆ ಪಾಕ ನೀರೊಳಗೆ ಕರಗಕ್ಕೆ ಸ್ಟಾರ್ಟ್ ಆತಂದ್ರೆ ಇನ್ನೂ ಪಾಕ ಇನ್ನೊಂದು ಸ್ವಲ್ಪ ಬರಬೇಕು ಅನ್ನೋ ಗೊತ್ತಾಗ್ತೈತಿ. ಭಾಳ ನಿಮ್ಗೆ ಕನ್ಫ್ಯೂಷನ್ ಇತ್ತಂದ್ರೆ ಈ ಥರ ನೀರೊಳಗೆ ಹಾಕಿ ನೋಡಿರಿ. ಒಂದು ಸ್ವಲ್ಪ ಮಾಡೋದು ಗೊತ್ತಿತ್ತು ಉಂಡೆ ಅಂದ್ರೆ ಹಂಗೆ ನಾವು ಮಾಡ್ತಿರುವಂಥ ಸ್ಪೂನನ್ನು ಈ ಥರ ಮ್ಯಾಲೆ ಎತ್ತಿ ಹಿಡಿದಾಗ ಒಂದು ಎಳೆ ಬರಬೇಕು ಪಾಕ. ಇಷ್ಟನ್ನು ತಕ್ಕೋಬೋದು. ನೀವು ಈ ಥರ ಚೆಕ್ ಮಾಡಿಕೊಂಡ್ರು ನಿಮಗೆ ಪಾಕದ ಅಳತೆ ಗೊತ್ತಾಗ್ತಿರ್ಬೋದು. ಈಗ ನಾವು ಮಾಡ್ಕೊಂಡಿರುವಂಥ ಪಾಕ ಕರೆಕ್ಟಾಗಿ ಬಂದೈತಿ. ಲಾಸ್ಟ್ ಈ ಥರ ಎಳೆ ಬಿಡ್ತಿರಬೇಕು. ಹಂಗೆ ನೀರೊಳಗೂ ಹಾಕಿ ತೋರಿಸಿದೆ ನೋಡಿರಿ. ನೀರೊಳಗೆ ಹಾಕಿದ ಕೂಡಲೇ ಈ ಥರ ತಳಕ್ಕೆ ಕೂಡಬೇಕದು, ನೀರೊಳಗೆ ಕರಗಬಾರ್ದು. ಇಷ್ಟಾದ್ರೆ ಕರೆಕ್ಟಾಗಿರ್ತೈತಿ. ಭಾಳ ಏರ್ ಪಾಕ ಆತಂದ್ರೆ ರವೆ ಸೇರಿಸಿದ ಕೂಡಲೇ ಎಲ್ಲ ಉದುರುದ್ರೆ ಆಗಿಬಿಡ್ತೈತಿ, ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಭಾಳ ಕಡಿಮೆ ಆತಂದ್ರೂ ಕೂಡ ಉಂಡೆ ಎಲ್ಲ ಕರೆಕ್ಟ್ ರೌಂಡ್ ಶೇಪ್ ಒಳಗೆ ಬರೋದಿಲ್ಲ. ಹಂಗೆ ಅದು
ಪಾಕ ಕೂಡ ಸರಿಯಾಗಿ ಬೆಂದಿರಂಗಿಲ್ಲ. ಈ ಥರ ನಾವು ರವಾವನ್ನು ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾನೆ ಒಂದು 10 ನಿಮಿಷ, ಒಂದು 15 ನಿಮಿಷ ಬಿಡಬೇಕು. ಹಂಗೆ ಈ ಟೈಮ್ ಒಳಗನ ಬಿಸಿ ಇರುವಾಗನ ರವೆ ಸೇರಿಸಿದ ಕೂಡಲೇ ನಾವು ಇಟ್ಟಿರುವಂಥ ಒಂದು 2 ಚಮಚ ತುಪ್ಪವನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಒಂದು ಅರ್ಧ ತಾಸಷ್ಟು ಬಿಟ್ಟಿದ್ದೀನಿ ನಾನು. ಅರ್ಧ ತಾಸು ಆದ ಕೂಡಲೇ ರವೆ ಪಾಕ ಎಲ್ಲ ಹೀರ್ಕೊಂಡು ಚೆಂದಂಗೆ ಉಮ್ಗೊಂಡಂಗೆ ಆಗಿರ್ತೈತಿ. ಅವಾಗ ಉಂಡೆ ಕಟ್ಟೋದು ಕೂಡ ಈಸಿಯಾಗಿ ಬರ್ತೈತಿ. ಒಂದು ವೇಳೆ ನಿಮಗೇನಾದರೂ ಹಾಕಿದ ಕೂಡಲೇ ಗಟ್ಟಿ ಆಯಿತು, ಭಾಳ ಏರ್ ಪಾಕ ಆಗಿತ್ತು ಅಂದ್ರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಮಾಡ್ಕೊಂಡು ಉಪ್ಪಿಟ್ಟು ಚಮಚ ಅಥವಾ ಸಣ್ಣ ಚಮಚ ಏನಿರ್ತೈತಲ್ಲ ಆ ಚಮಚದಿಂದ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊತ ಹದವಾಗಿ ಮಾಡ್ಕೊಂಡು ಉಂಡೆಯನ್ನು ಕಟ್ಬೋದು. ನೋಡ್ತಿರ್ಬೋದು ಒಂದು ಅರ್ಧ ತಾಸಷ್ಟು ಬಿಟ್ಟಿದ್ದೀನಿ. ಆವಾಗ ಈ ಥರ ಹದ ಬಂದೈತಿ. ಇಷ್ಟಾದರೆ ಸಾಕು ಉಂಡೆ ಕಟ್ಟೋದಕ್ಕೆ ಪರ್ಫೆಕ್ಟಾಗಿ ಹದ. ಇದು ಒಂದು ಸ್ವಲ್ಪ ಕೈಯಿಂದ ತಿಕ್ಕೊಂಡು ಉಂಡೆಯನ್ನು ಮಾಡಿಕೊಂಡ್ರೆ ಉಂಡೆ ಭಾಳ ಚಂದ ಬರ್ತಾವೆ. ಹಂಗೆ ತಿನ್ನೋದು ಕೂಡ ಅಷ್ಟು ಟೇಸ್ಟಿಯಾಗಿರ್ತಾವೆ. ನಿಮಗೇನಾದರೂ ಇದ್ರ ಜೊತೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋದಿತ್ತಂದ್ರೆ ಅದನ್ನು ಕೂಡ ಸೇರಿಸ್ಕೋಬಹುದು. ನೋಡ್ತಿರ್ಬೋದು ನೀವು ಇಲ್ಲಿ ಉಂಡೆ ಎಷ್ಟು ಕರೆಕ್ಟಾಗಿ ಬಂದೈತಂತ. ಒಂದು ಸ್ವಲ್ಪನೂ ಕೂಡ ರವೆ ಜಾಸ್ತಿ ಕೈಗೆ ಅಂಟ್ಕೊಳ್ಳೋಂಗಿಲ್ಲ. ಈ ಥರ ಪರ್ಫೆಕ್ಟಾಗಿ ರೌಂಡ್ ಶೇಪ್ ಒಳಗೆ ಉಂಡೆಯನ್ನು ಮಾಡ್ಕೋಬಹುದು. ರವೆ ಉಂಡೆ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಜಾಸ್ತಿ ಪ್ರೊಸೆಸ್ಸ, ಆದರೆ ಉಂಡೆ ಮಾತ್ರ ಭಾಳ ಭಾರಿಯಾಗಿ ಬರ್ತಾವೆ. ಈ ಥರ ಉಂಡೆ ನಿಮಗೂ ಮಾಡ್ಕೊಳ್ಳಿತ್ತಂದ್ರೆ ನಮ್ಮ ರೆಸಿಪಿಯನ್ನು ಫಾಲೋ ಮಾಡಿರಿ. ಹಂಗೆ ಟ್ರೈ ಮಾಡಿದ್ರಂದ್ರೆ ಹೆಂಗಾಗ್ಯಾವ ಉಂಡೆ ಅನ್ನೋದು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು.